ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 15ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಹೂ ಎಂಬ ಪ್ರಶ್ನಾಪದದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಹೌ ಅಂದರೆ ಹೇಗೆ, ಹೂ ಯಾರು, ವೆನ್ ಯಾವಾಗ, ವೇರ್ ಎಲ್ಲಿ, ವೈ ಏಕೆ, ವಿಚ್ ಯಾವುದು, ಹೂಸ್ ಯಾರದ್ದು, ಇವುಗಳನ್ನು ಪ್ರಶ್ನಾಪದಗಳು ಅಂತ ಕರೀತಾರೆ. ಇದರಲ್ಲಿ ಮೊದಲನೇದು ಹೂ. ಹೂ ಅಂದರೆ ಯಾರು, ಇದನ್ನು ಯಾವಾಗ ಬಳಸ್ತಾರೆ ಅಂತ ತಿಳ್ಕೊಳ್ಳೋಣ. ವ್ಯಕ್ತಿಯ ಹೆಸರನ್ನು ತಿಳಿಲಿಕ್ಕೆ ಹೂವನ್ನು ಬಳಸ್ತಾರೆ. ಯಾರದ್ದಾದರೂ ಇನ್ಫಾರ್ಮೇಷನ್ ತಿಳ್ಕೊಳ್ಳಿಕ್ಕೆ, ಅವ್ರ ಐಡೆಂಟಿಟಿಯನ್ನು ತಿಳ್ಕೊಳ್ಳಿಕ್ಕೆ ನಾವು ಹೂವನ್ನು ಬಳಸ್ತೀವಿ. ಹೂ ಅಂದರೆ ಯಾರು. ಉದಾಹರಣೆಗೆ, ಹೂ ಈಸ್ ಹೀ, ಅವನು ಯಾರು. ಆವಾಗ ನಾವು ಹೇಳ್ತೀವಿ, ಹೀ ಈಸ್ ಗಣೇಶ್, ಹೀ ಈಸ್ ನಿಂಗಪ್ಪ, ಹೀ ಈಸ್ ಮೈ ಫ್ರೆಂಡ್, ಹೀ ಈಸ್ ಮೈ ಕಸಿನ್, ಹೀ ಈಸ್ ಎ ಟೂರಿಸ್ಟ್ ಅಂದರೆ ಅವನೊಬ್ಬ ಪ್ರವಾಸಿಗ. ಹೀ ಈಸ್ ಮೈ ನೇಬರ್, ಅವನು ನನ್ನ ನೆರೆಮನೆಯವನು. ಹೀ ಈಸ್ ಮೈ ಕಲೀಗ್, ಹೀ ಈಸ್ ಮೈ ಕ್ಲಾಸ್ಮೇಟ್, ಅವನು ನನ್ನ ಸಹಪಾಠಿ. ಹೀ ಈಸ್ ಮೈ ಬ್ರದರ್, ಅವನು ನನ್ನ ಸಹೋದರ. ಹೀ ಈಸ್ ರವೀಸ್ ಬ್ರದರ್, ಅವನು ರವಿಯ ಸಹೋದರ. ಹೀ ಈಸ್ ಮೈ ರಿಲೇಟಿವ್, ಅವನು ನನ್ನ ನೆಂಟ ಅಥವಾ ಸಂಬಂಧಿಕ. ಅದೇ ಥರ ಹೂ ಈ ಶಿ, ಅವಳು ಯಾರು. ಶಿ ಈಸ್ ಮೈ ಸಿಸ್ಟರ್, ಅವಳು ನನ್ನ ಸಹೋದರಿ. ಶಿ ಈಸ್ ಮೈ ಗ್ರ್ಯಾಂಡ್ ಮಾ, ಅವಳು ನನ್ನ ಅಜ್ಜಿ. ಶಿ ಈಸ್ ಮೈ ಮದರ್, ಅವಳು ನನ್ನ ತಾಯಿ. ಶಿ ಈಸ್ ಮೈ ಟೀಚರ್, ಅವಳು ನನ್ನ ಶಿಕ್ಷಕಿ. ಶಿ ಈಸ್ ಮೈ ಫ್ರೆಂಡ್, ಅವಳು ನನ್ನ ಸ್ನೇಹಿತೆ. ಶಿ ಈಸ್ ಲೀಲಾ, ಅವಳು ಲೀಲಾ. ಶಿ ಈಸ್ ಮೈ ಕಸಿನ್, ಅವಳು ನನ್ನ ಕಸಿನ್. ಅದೇ ಥರ ಹೂ ಆರ್ ದೇ ಅಂದರೆ ಅವರು ಯಾರು. ಆವಾಗ ನಾವು ಹೇಳ್ತೀವಿ ಆನ್ಸರನ್ನು, ದೇ ಆರ್ ಮೈ ನೇಬರ್ಸ್, ಅವರು ನನ್ನ ನೆರೆಮನೆಯವರು. ದೇ ಆರ್ ಮೈ ರಿಲೇಟಿವ್ಸ್, ಅವರು ನನ್ನ ಸಂಬಂಧಿಕರು. ದೇ ಆರ್ ಮೈ ಫ್ರೆಂಡ್ಸ್, ಅವರು ನನ್ನ ಸ್ನೇಹಿತರು. ದೇ ಆರ್ ಮೈ ಸ್ಟೂಡೆಂಟ್ಸ್, ಅವರು ನನ್ನ ವಿದ್ಯಾರ್ಥಿಗಳು. ದೇ ಆರ್ ಮೈ ಟೀಚರ್ಸ್, ಅವರು ನನ್ನ ಶಿಕ್ಷಕರು ಅಥವಾ ಶಿಕ್ಷಕಿಯರು. ದೇ ಆರ್ ಮೈ ಕ್ಲಾಸ್ಮೇಟ್ಸ್, ಅವರು ನನ್ನ ಸಹಪಾಠಿಗಳು. ಅದನ್ನೇ ನಾವು ಹೂ ಆ್ಯಮ್ ಐ ಅಂದರೆ ನನ್ನನ್ನು ಬಗ್ಗೆನೇ ನಾನು ಪ್ರಶ್ನೆ ಕೇಳಲಿಕ್ಕೆ ಹೂ ಆ್ಯಮ್ ಐ. ಈಗ ಕೆಲವೊಂದು ಸತಿ ಸ್ವಗತದಲ್ಲಿ ನಾವೇ ಮಾತಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಹೂ ಆ್ಯಮ್ ಐ ಅಂತ ಕೇಳ್ಕೊಳ್ತೇವೆ. ಅಂದರೆ ನಾನು ಯಾರು ಅಂತ. ಅವಾಗ ನಾವು ಉತ್ತರ ಕೊಡ್ತೇವೆ, ನಾನು ಗಣೇಶ್, ನಾನು ಭಾರತೀಯ, ಆ್ಯನ್ ಇಂಡಿಯನ್. ಹೀಗೆ ವಿಧ ವಿಧವಾದ ವಾಕ್ಯಗಳನ್ನು ಹೂ ಎಂಬ ಪ್ರಶ್ನಾಪದದೊಂದಿಗೆ ಸೇರಿಸಿ ಮಾಡಬಹುದು.